ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಒಂದು ಹೈ ಪ್ರೋಟೀನ್ ಚಪಾತಿ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇದು ಮಕ್ಕಳಿಂದ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುವಂಥದ್ದು, ದೊಡ್ಡವರು ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿನ್ನೋವಂಥ ಒಂದು ಚಪಾತಿ ಇದು. ಅದಕ್ಕೆ ನೋಡಿ ನಾನು ಮೊಳಕೆ ಕಟ್ಟಿಸಿರೋವಂಥ ಹೆಸರು ಕಾಳು ತೊಗೊಂಡಿದ್ದೀನಿ, ಹಾಗೆ ಪನ್ನೀರ್ ತೊಗೊಂಡಿದ್ದೀನಿ. ಆಮೇಲೆ ಅದನ್ನು ಮೊಳಕೆ ಕಟ್ಟಿರೋ ಹೆಸರು ಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ. ನೋಡಿ, ಈಗ ಗೋಧಿ ಹಿಟ್ಟು ಒಂದು 4 ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಸಕ್ಕರೆ ಉಪ್ಪು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಈರುಳ್ಳಿಗೆ ಹೆಚ್ಚಿಟ್ಕೊಂಡಿದ್ದೀನಿ. ಬೇಯಿಸಿಟ್ಕೊಂಡಿರೋ ಹೆಸರು ಕಾಳು, ಮೊಳಕೆ ಕಟ್ಟಿರೋ ಹೆಸರು ಕಾಳು, ಪನ್ನೀರು, ಇದಿಷ್ಟು ಹಾಕಲ್ಲ, ಅರ್ಧ ಹಾಕ್ತೀನಿ ಅದರಲ್ಲಿ. ಆಮೇಲೆ ಒಂದು ಹಸಿಮೆಣಸಿನ್ಕಾಯಿ ಪೇಸ್ಟು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ ಜೀರಿಗೆ ಹಾಕಿ ಮಾಡಿರೋಂಥ ಒಂದು ಪೇಸ್ಟ್ ಅದು. ಅದಿಲ್ಲ ಅಂದರೆ ಕೆಂಪು ಮೆಣಸಿನ ಪುಡಿನೇ ಹಾಕ್ಕೊಳ್ಬೋದು. ಈಗ ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ಇವಾಗ ಈರುಳ್ಳಿ, ಜೀರಿಗೆ, ಬೇಯಿಸಿಟ್ಕೊಂಡಿರೋವಂಥ ಹೆಸರು ಕಾಳು, ಆಮೇಲೆ ಪನ್ನೀರು ಹಾಕಿ ಇವಾಗ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ನಿಮಗೆಲ್ಲರಿಗೂ ಗೊತ್ತು, ಈ ಸ್ಪ್ರೌಟ್ಸ್ ಬಂದಿರೋವಂಥ ಎಲ್ಲ ಕಾಳುಗಳಲ್ಲೂ ಪ್ರೋಟೀನ್ ರಿಚ್ ಇರೋವಂಥ ಮೊಳಕೆ ಕಾಳು ಬಂದಿರೋವಂಥದ್ದೆಲ್ಲ ಪ್ರೋಟೀನ್ ರಿಚ್ ಇರುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಈ ಪನ್ನೀರ್ ಕೂಡ ಅಷ್ಟೇ, ತುಂಬ ಪ್ರೋಟೀನ್ ಇರುತ್ತೆ ಇದರೊಳಗಡೆ. ಮೊಳಕೆ ಕಾಳಿಗಿಂತನೂ ಜಾಸ್ತಿನೇ ಇರುತ್ತೆ ಇದರಲ್ಲಿ. ಇದು ಬಾಡಿ ಬಿಲ್ಡ್ ಮಾಡೋರು, ಆಮೇಲೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಿರ್ತಾರಲ್ಲ ಅವ್ರುಗಳಿಗೆ, ಮತ್ತು ಡಯಾಬಿಟಿಕ್ನವ್ರಿಗೆ, PCOS ಅಂತ ಹೇಳ್ಬಿಟ್ಟು ಪ್ರಾಬ್ಲಮ್ ಇರುತ್ತಲ್ಲ ಅವ್ರುಗಳಿಗೆ ಎಲ್ಲರಿಗೂ ಕೂಡ ಇದು ತುಂಬ ಒಳ್ಳೆಯದು. ಎಲ್ಲರಿಗಿಂತ ಹೆಚ್ಚಾಗಿ ಮಕ್ಕಳುಗಳಿಗೆ, ಬೆಳೆಯೋ ಮಕ್ಕಳುಗಳಿಗೆ ಇದು ಚಪಾತಿ ತುಂಬ ಒಳ್ಳೆಯದು, ಪ್ರೋಟೀನ್ ರಿಚ್ ಇರೋದ್ರಿಂದ. ಏನು ಇದನ್ನು ಒಂದು ತಿಂದರೆ ಸಾಕು, ಹೊಟ್ಟೆ ಫುಲ್ಲಾದಂಗೆ ಅನಿಸುತ್ತೆ. ಇದನ್ನೇನು ಪೇಸ್ಟ್ ಮಾಡ್ಕೊಳ್ಳೋದು ಬೇಡ. ಇದು ಹೆಸ್ರು ಕಾಳನ್ನ ಹಾಗೆ ಬೇಯಿಸಿಟ್ಕೊಂಡಿರ್ತೀವಲ್ಲ, ಹಾಗೆ ಕೈಯಲ್ಲೇ ಸ್ಮ್ಯಾಶ್ ಮಾಡಿಕೊಂಡ್ರೆ ಅಲ್ಲೇ ಇದಾಗಿಬಿಡುತ್ತೆ. ಅಲ್ಲೊಂದು ಇಲ್ಲೊಂದು ಕಾಳು ಉಳಿದಿರುತ್ತೆ, ಪರವಾಗಿಲ್ಲ, ಅರಿಯೋಕ್ಕೇನು ತೊಂದರೆ ಆಗಲ್ಲ ಅದು. ಈಗ ಇದೊಂದು ಅರ್ಧ ಗಂಟೆ ನಾವು ಅದನ್ನು ಚೆನ್ನಾಗಿ ನೆನೆಯಕ್ಕೆ ಬಿಡೋಣ. ಈರುಳ್ಳಿ ಹಾಕಿರೋದ್ರಿಂದ ಗಟ್ಟಿಯಾಗೆ ಕಲಿಸ್ಕೋಬೇಕು. ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಮೆತ್ತಗಾಗ್ಬಿಡುತ್ತೆ ಆಮೇಲೆ ನಾವು ನೆನೆಯಕ್ಕೆ ಬಿಟ್ಟಾಗ. ಅದಕ್ಕೋಸ್ಕರ ಕಲಿಸೋವಾಗಲೇ ಗಟ್ಟಿಯಾಗಿ ಕಲಿಸ್ಕೋಬೇಕು. ನೋಡಿ ಆಯ್ತೀಗ ಒಂದು 20 ನಿಮಿಷ ಆಯಿತು. ಚೆನ್ನಾಗಿ ನಾದ್ಕೊಂಡು ನಾನು ಇವಾಗ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವೇನು ಸೈಡ್ಸ್ ಏನು ಬೇಕು ಅಂತಲೇ ಇಲ್ಲ, ಪಲ್ಯ ಆಗಲಿ ಚಟ್ನಿ ಆಗಲಿ ಏನು ಬೇಕು ಅಂತಲೇ ಏನಿಲ್ಲ. ಹಾಗೆಯೇ ಕೂಡ ತುಪ್ಪ ಹಾಕ್ಕೊಂಡು ಬೆಣ್ಣೆ ಹಾಕ್ಕೊಂಡು ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲದಕ್ಕಿಂತ ಹೆಲ್ತಿ ಫುಡ್ಡು, ರಿಚ್ ಇನ್ ಪ್ರೋಟೀನ್, ಹೈ ಪ್ರೋಟೀನ್ ಇರೋವಂಥ ಚಪಾತಿ ಅಥವಾ ರೊಟ್ಟಿ ಏನು ಬೇಕಾದ್ರೂ ಹೇಳ್ಬೋದು ಇದನ್ನು. ನೋಡಿ ಇಷ್ಟೇ, ತುಂಬ ಈಸಿ ಇದೆ ಮಾಡ್ಕೊಳ್ಳೋದು. ನೀವು ಟ್ರೈ ಮಾಡಿ. ಅದೇ ಚಪಾತಿ ಮಾಡ್ಕೊಳ್ಳೋ ಬದಲು ಇದು ಹೆಲ್ತಿ ಫುಡ್ಡು, ಎಲ್ಲರಿಗೂ ಒಳ್ಳೇದಿದು ಹೆಲ್ತ್ಗೆ ಅಂಥೇಳಿ ಮಧ್ಯೆ ಚೇಂಜ್ ಮಾಡ್ಕೋಬೋದು ಇದನ್ನು. ಈ ಥರ ಎಲ್ಲ ಮಾಡಿಕೊಂಡು ನೀವು ಮೆತ್ತಗೆ ಬೇಕಾದ್ರೂ ಬೇಯಿಸ್ಕೋಬೋದು, ಇಲ್ಲ ನಾನು ಈಗ ಸ್ವಲ್ಪ ಹಾರ್ಡಾಗಿ ಬೇಯಿಸ್ಕೊಳ್ತಾ ಇದ್ದೀನಿ, ಹಿಂಗೆ ಬೇಕಾದ್ರೂ ಬೇಯಿಸ್ಕೋಬೋದು, ಹೇಗೆ ಬೇಕಾದ್ರೂ ಮಾಡ್ಕೋಬೋದು. ಇದನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಮೆತ್ತಗೆ ಬರುತ್ತೆ. ನಾನು ಸ್ವಲ್ಪ ಹಾರ್ಡಾಗಿ ಮಾಡ್ಕೊಂಡಿದ್ದೆ, ಅದಕ್ಕೆ ಹಾರ್ಡಾಗಿ ಬಂದಿದೆ. ಓಕೆನಾ? ಥ್ಯಾಂಕ್ ಯು.